ವಿಜಯಪುರ ನ್ಯೂಸ್ಗೆ ಸ್ವಾಗತ. ಶಕ್ತಿ ವೃದ್ಧಾಶ್ರಮ ಸಭಾಂಗಣದಲ್ಲಿ ನೇಚರ್ ವರ್ಲ್ಡ್ ಫೌಂಡೇಶನ್ ಅಧ್ಯಕ್ಷರಾದ ಕುಮಾರ್ BS ರವರ ಅನುಪಸ್ಥಿತಿಯಲ್ಲಿ ಫೌಂಡೇಶನ್ನ ಟ್ರಸ್ಟಿಯಾದ ಶಿವರಾಜ್ ಶಿವಾಜಿರವರು ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಮಯದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರು ರೇವಣ ಸಿದ್ದಪ್ಪ ರವರು ಮಾತನಾಡಿ, ಪ್ರತಿಯೊಂದು ಭೂದೃಶ್ಯದಲ್ಲಿ ಪ್ರತಿಯೊಂದು ಸಂರಕ್ಷಣಾ ಸವಾಲನ್ನು ಯಾವುದೇ ಒಂದು ಸಂಸ್ಥೆ ಪರಿಹರಿಸಲು ಸಾಧ್ಯವಿಲ್ಲ. ನೇಚರ್ ವರ್ಲ್ಡ್ ಫೌಂಡೇಶನ್ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕಾಲ ಕೆಲಸ ಮಾಡುವ ಗುರಿಯನ್ನು ಹೊಂದಿದೆ. ಇದು ಉಲ್ಲೇಖ ಭೂದೃಶ್ಯವನ್ನು ಸೃಷ್ಟಿಸುತ್ತದೆ ಮತ್ತು ಇತರ ಸಂರಕ್ಷಣಾವಾದಿಗಳು ಕೌಶಲ್ಯ ಮತ್ತು ಜ್ಞಾನದಿಂದ ಕಲಿಯಲು ಮತ್ತು ಅವರು ಆಯ್ಕೆ ಮಾಡಿದ ಪ್ರದೇಶಗಳಲ್ಲಿ ಅದರಿಂದ ನಿರ್ಮಿಸಲು ಸಹಾಯ ಮಾಡುತ್ತದೆ. ನೇಚರ್ ವರ್ಲ್ಡ್ ಫೌಂಡೇಶನ್ನ ಇತ್ತೀಚಿನ ಉಪಕ್ರಮವು ಈ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರು ಹೇಳಿದರು. ಈ ಸಮಯದಲ್ಲಿ ಶಕ್ತಿ ವೃದ್ಧಾಶ್ರಮದ ನೀಲ ಪಾಲಕರಾದ ಡಾಕ್ಟರ್ ಶಶಿಕುಮಾರ್ ಮೆಹರವಾಡೆ ಮಾತನಾಡಿ, ಈ ಸಂಸ್ಥೆ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ಕೆಲಸಕ್ಕೆ ನಾವುಗಳು ಇವರಿಗೆ ನಮ್ಮ ಸಂಸ್ಥೆ ಸಂಪೂರ್ಣ ಸಹಾಯ ಇರುತ್ತದೆ ಎಂದು ಹೇಳಿದರು. ಈ ಸಮಯದಲ್ಲಿ ಶಕ್ತಿ ವೃದ್ಧಾಶ್ರಮದಲ್ಲಿ ಇರುವ ಹಿರಿಯ ಜೀವಿಗಳ ಜೊತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಮಾತನಾಡಿದ ಶ್ರುತಿರವರು, ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನ್ ಇನ್ನೂ 1 ವರ್ಷವಾಗಿದೆ. ನಾವುಗಳು ನಮ್ಮ ರಾಜ್ಯದಲ್ಲಿನ ಅನೇಕ ಕಡೆ ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇನ್ನು ನಮ್ಮ ಹರಿಯಾಣದಲ್ಲಿ ಅನೇಕ ಕೆಲಸಗಳನ್ನು ನಮ್ಮ ಶಿವರಾಜ್ ಶಿವಾಜಿರವರ ಸಹಕಾರದಿಂದ ಮಾಡಬೇಕೆಂದು ತಿಳಿಸಿದರು. ಈ ವೇಳೆಯಲ್ಲಿ ಶಶಿಕಲಾ, ಹೇಮಂತ್, ರಾಜು ಸೇರಿದಂತೆ ಅನೇಕರು ಹಾಗೂ ಶಕ್ತಿ ವೃದ್ಧಾಶ್ರಮದಲ್ಲಿ ಇರುವ ಹಿರಿಯ ಜೀವಿಗಳು, ಅಭಿಮಾನಿಗಳು ಹಾಜರಿದ್ದರು. ವಿಜಯಪುರ ನ್ಯೂಸ್, ಹರಿಯಾಣ. ನೇಚರ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮ, ಜೊತೆಗೆ ಶ್ರುತಿ ಮೇಡಮ್ ಅವರ 36ನೇ ವರ್ಷದ ಹುಟ್ಟುಹಬ್ಬದ ಈ ಸುಸಂದರ್ಭದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಜಾಗದ ಹಾಗೂ ಹರಿಹರ ತಾಲೂಕಿನ ಪ್ರಸಿದ್ಧ ಹಾಗೂ ಖ್ಯಾತಿಯ ನನ್ನ ಆತ್ಮೀಯರು ಆದಂಥ ಶಶಿಕುಮಾರ್ ಅವರೇ, ಅದೇ ರೀತಿ ಇವತ್ತಿನ ಹುಟ್ಟಿದ ಹಬ್ಬದ ಆಚರಣೆ ಮಾಡ್ತಕ್ಕಂಥ ಶ್ರುತಿ ಮೇಡಮ್ ಅವರೇ, ಶಶಿಕಲಾ ಮೇಡಮ್ ಅವರೇ, ಹಾಗೂ ಹೇಮಂತ್ ರಾಜ್ ಅವರೇ, ಆಮೇಲೆ ಶಿವ ಅವರೇ ಹಾಗೂ ರಾಹುಲ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಈ ಸಂಸ್ಥೆಯ ಭಾಗವಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಬಾಂಧವರೇ, ಈ ಒಂದು ಕಾರ್ಯಕ್ರಮ ಈ ಹುಟ್ಟುಹಬ್ಬನ ಇಲ್ಲಿ ಆಚರಿಸ್ಕೊಳ್ತೀನಿ ಅಂತ ಒಂದು ಕ್ಷಣನ ನಾನು ಇಟ್ಕೊಂಡು ಇಲ್ಲ. ಆದರೆ ಶಿವಾಜಿ ಆಗಲಿ ಮತ್ತು ಶಶಿಕಲಾ ಮೇಡಮ್ ಆಗಲಿ ಇದಕ್ಕೆ ಕಾರಣ ಬಂತು. ನಮ್ಮ ಫೌಂಡರು ಇದಕ್ಕೆ ಒಂದು ಒತ್ತನ್ನು ಕೊಟ್ಟು ಯಾವ ಒಂದು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಬಂದು ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೀನಿ. ಆಚರಣೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಪ್ರಾಣಿ ಸಂಕುಲವನ್ನು ಪ್ರೀತಿಸಿ ಅವರೊಟ್ಟಿಗೆ ನಾವು ಜೀವನ ಮಾಡಬೇಕು. ಯಾರೋ ಒಬ್ಬರು ಏನು ಹೇಳ್ತಾರೆ ಅಂದರೆ, ನಾವು
ಈ ಪ್ರಾಣಿಗಳು, ಈ ಮರಗಳು, ಗಿಡಗಳು ಇರುವಂಥ ಜಾಗಕ್ಕೆ ನಾವು ಬಂದಿದ್ದೀವಿ, ನಮ್ಮ ಜಾಗಕ್ಕೆ ಅವು ಬಂದಿಲ್ಲ. ಅವರಿರುವ ಜಾಗಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಪ್ರಥಮ ಆದ್ಯತೆ ಅವ್ರಿಗೆ ಕೊಟ್ಟು ಈ ಮರ ಗಿಡಗಳನ್ನು ಬೆಳೆಸುವಂಥದ್ದು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡಬೇಕು. ನೇಚರ್ ವರ್ಲ್ಡ್ ಫೌಂಡೇಶನ್ನವರು ಈ ಥರದ ಎಲ್ಲ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಅಂತ ಒಂದು ಭರವಸೆ ಇದೆ. ನಮ್ಮ ರೇವಣಸಿದ್ದಪ್ಪರು ಹೇಳಿದರು, ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾವೆಲ್ಲ ನಿಮಗೆ ಬೆಂಬಲಕ್ಕಿರ್ತೀವಿ ಅಂತೇಳಿ. 100% ಸತ್ಯ. ರೇವಣಸಿದ್ದಪ್ಪಣ್ಣವರು ಅನೇಕ ಇಂಥ ಸಂಘ ಸಂಸ್ಥೆಗಳಿಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಭಾಳ ಜನ ಕರ್ಕೊಂಡು ಬರ್ತಾರೆ ಇಲ್ಲಿ. ಅನೇಕ ಸಂಘ ಸಂಸ್ಥೆಗಳಿಗೆ ಆಗಾಗ ಬಂದು ನನ್ನ ಸಲಹೆ ತೆಗೆದುಕೊಳ್ಳುವಾಗ ಅವರೇ ಮುಂದೆ ನಿಂತು ಹೇಳಿಸ್ಕೊಡ್ತಾರೆ, ಈ ರೀತಿ ಮಾಡಿರಿ ಅಂತೇಳಿ. ಬಹುಶಃ ಪ್ರತಿಯೊಂದು ಸಂಘ ಸಂಸ್ಥೆಯವರು ರೇವಣಸಿದ್ದಪ್ಪಣ್ಣ ಹತ್ರ ಹೋಗ್ತಾರೆ, ಹೋಗ್ಬಿಟ್ಟು ಆಮೇಲೆ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅವರು ಒಂಥರ ಹೇಳ್ತಾರೆ, ಜನಾನುರಾಗಿ ವ್ಯಕ್ತಿ. ಇಲ್ಲಿ ಸಾರ್ವಜನಿಕರ ಜೊತೆಗೆ ನಿರಂತರವಾಗಿ ಗುರುತಿಸಿಕೊಳ್ತಿರೋದ್ರಿಂದ ಅವರು ಒಂದು ಉತ್ತಮ ನಾಯಕ ಗುಣವನ್ನು ಹೊಂದಿದ್ದಾರೆ. ಭವಿಷ್ಯದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ ಇದ್ದಾವೆ. ನಮ್ಮೆಲ್ಲ ಹಿರಿಯ ನಾಗರಿಕರ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮಗೂ ಭವಿಷ್ಯದಲ್ಲಿ ಉತ್ತಮವಾದ ಒಂದು ಸ್ಥಾನಮಾನಗಳು ಸಿಗುತ್ತೆ ಆಶಿಸ್ತಾ, ನಾವು ಈ ಗಿಡಗಳನ್ನು ನೆಡುವಂಥ ಕೆಲಸಗಳನ್ನು ನೀವೇನು ಇವತ್ತಿನ ಅಂದ್ಕೊಂಡಿದ್ದೀರಿ, ಇನ್ನು ಉಳಿದಂಥ ಗಿಡಗಳನ್ನು ನೆಡೋದ್ರ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಗಿಡಗಳನ್ನು ನಮ್ಮ ಭಾಗದಲ್ಲಿ ನೆಡಬೇಕು. ನಾವು ನಮ್ಮ ಸಂಸ್ಥೆಗೆ ಪ್ರತಿ ವರ್ಷ 10,000 ಗಿಡ ನೆಡ್ತೀವಿ. 10,000 ಗಿಡ ಅಂದರೆ ಒಬ್ಬ ಮನುಷ್ಯ, ನಾವು ಜನರಲ್ ಆಗಿ ಮಾತಾಡೋದಂದರೆ, ಒಬ್ಬ ಮನುಷ್ಯನ ಉಸಿರಾಡಲಿಕ್ಕೆ ಎಷ್ಟು ಆಕ್ಸಿಜನ್ ಬೇಕಲ್ಲ, ಆ ಆಕ್ಸಿಜನ್ನು ಅಷ್ಟು ಉತ್ಪಾದನೆ ಮಾಡಬೇಕಂದ್ರೆ ಅಷ್ಟೊಂದು ನಮ್ಮಲ್ಲಿ ಗಿಡ ಮರಗಳು ಬೇಕಾಗ್ತವೆ. ಈಗ ಗಿಡ ಮರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಈ ಪ್ರಕೃತಿಯಲ್ಲಿ ಅಸಮತೋಲನ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಇನ್ನೂ ಹೆಚ್ಚು ಗಿಡ ಮರಗಳನ್ನು ನೆಡುವಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ತಿಳಿಸ್ತಾ, ಇವತ್ತು ಶ್ರುತಿ ಮೇಡಮ್